ಬೆಂಗಳೂರಿಗೆ ನಾಯಿ ಮಾಂಸ ಜೈಪುರಿಂದ ಬರ್ತಾ ಇದೆ ಅಂತೇಳಿ ಅನುಮಾನ. ಇನ್ನು ಕೆಲವರು ಹಸು ಮಾಂಸನೂ ಬರುತ್ತೆ, ಎಲ್ಲಾನು ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ಹೌದು ಸರ್, ಅವೆಲ್ಲ ತಗೊಂಬಂದು ನಾಯಿ ಮಾಂಸ ದನ ಮಾಂಸ ಎಲ್ಲ ಕೊಡ್ತಾರೆ ಸರ್ ಅವರೆಲ್ಲ. ಅದ್ರ ಜೊತೆ ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ಹಾಕ್ತಾರೆ. ಇವರೆಲ್ಲ ನಮ್ಮ ಜನಗಳು ಅದೇ ಹೋಗ್ತಿರ್ತಾರೆ. ಹಂಗಾರೆ ಜನಗಳು ಅಷ್ಟು ಬುದ್ಧಿ ಇಲ್ಲ. ನಾಯಿ ಮಾಂಸ ಯಾವುದು, ಇದು ಮಾಂಸ ಯಾವುದು. ಈ ಉದ್ದ ಬಾಲ ಇರೋದು ಜೈಪುರಿಂದ ಬರೋಂಥ ಮೇಕೆ ಕುರಿ ಮಾಂಸನೇ ಅದು ಅಂತ ಹೇಳಿ ಕೆಲವರು ವಾದ ಮಾಡ್ತಾರೆ. ಕುರಿ ಮಾಂಸ ಆಗಕ್ಕೆ ಚಾನ್ಸ್ ಇಲ್ಲ ಸರ್. ಅದು ಕುರಿ ಮಾಂಸ ಬಾಲ ಎಲ್ಲ ಸರ್ ಬರೋದು. ಕುರಿ ಮಾಂಸ ಎಲ್ಲ ಸರ್, ನಾಯಿ ಮಾಂಸನೇ ಇರುತ್ತೆ. ಅಂದರೆ ಬೆಂಗಳೂರು ಹೋಟ್ಲುಗಳಲ್ಲೆಲ್ಲ ಇದು ಆಗ್ತಾ ಇರೋಂಥದ್ದೆಲ್ಲ ನಾಯಿ ಮಾಂಸ ಅಂತ ಹೇಳ್ಬೋದು. ಪಕ್ಕ ಸರ್ ಅದು. ತಿನ್ನೋರ್ಗೆ ಏನು ಹೇಳ್ತೀರಾ ಸರ್? ತಿನ್ನೋರು ಏನಂತಾರಲ್ಲ ಸರ್, ಅನ್ನ ತಿನ್ನಿ ಅಂದರೆ ಮಣ್ಣೆ ತಿಂತೀನಿ ಅಂತ ಹೋಯ್ತಾರೆ ಸರ್. ಅಷ್ಟೇ, ಏನು ಮಾಡೋಕ್ಕಲ್ಲ ಸರ್. ಅದಕ್ಕೊಂದು ಡೈಲಾಗ್ ಇಲ್ಲ, ಬೆಗ್ಗೆ ಹೇಳ್ತಾನೆ ಅಷ್ಟೇ ಸರ್. ಈಗ ಕಾಲ ಆಗಿರೋದು ಅಷ್ಟು. ಎಲ್ಲ ನನಗೆ ನಾಯಿ ಬಗ್ಲದವ್ರು ಗೊತ್ತಾ ಬೆಂಗಳೂರಲ್ಲಿ? ನಾಯಿ ತಿಂತಾರೆ, ಬಗ್ಲದವ್ರು ಅಷ್ಟೇ ಸರ್, ಏನಿಲ್ಲ ಸರ್. ಈಗ ಈ ಮೇಕೆ ಮಾಂಸ ಕುರಿ ಮಾಂಸ ತಿಂದೇ ಜೀರ್ಣ ಆಗಲ್ಲ, ಡೈಜೆಸ್ಟ್ ಆಗಲ್ಲ, ಪ್ರಾಬ್ಲಮ್ ಅಂತಾರೆ. ಈ ನಾಯಿ ಮಾಂಸ ಸರ್ ಅದಕ್ಕೆ ಸರ್ ಹಾಸ್ಪಿಟಲ್ಗಳೆಲ್ಲ ಜಾಸ್ತಿ ಪೇಷಂಟ್ಗಳಾಗಿರೋದು. ಇಲ್ಲಾಂದ್ರೆ ಕಟ್ಟಾಗಿರೋರು ಜನಗಳು, ಆರೋಗ್ಯವಾಗಿರೋರು, ಇಲ್ಲಾಂದ್ರೆ ಪೇಷಂಟ್ಗಳಾಗೋದಕ್ಕೆ ಅವಾಗ ಅಲಿತಾ ಇರ್ತಾರೆ. ದುಡ್ಡು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಅದ್ರ ಬಂದು ಮನೇಲೆ ಮಾಡ್ಕೊಂಡು ತಿನ್ನೋದಲ್ಲ ಸರ್ ಅವರು. ಹೋಟೆಲ್ ತಿನ್ನೋದು, ಹಾಳು ಮಾಡ್ಕೊಳ್ಳೋದು ಆರೋಗ್ಯನ. ಅಂದರೆ ಇದು ಪರಿಹಾರ ಏನೋ ಮನೇಲೆ ಮಾಡ್ಕೊಂಡು ತಿನ್ನಬೇಕು. ಹೌದು ಸರ್, ಹೌದು. ಮನೇಲೆ ಅವ್ರಿಗೆ ತಿನ್ಬೇಕು, ಅವ್ರಿಗೆ ಇವಾಗ ತಿನ್ನಬೇಕು. 10 ರೂಪಾಯಿ ದುಡ್ಡು ಕೊಟ್ಟೆಲ್ಲ ಹೊರಗಡೆ ಹೋಗಿ ತಿನ್ಬಾರ್ದು. 15 ರೂಪಾಯಿ ಬಾಬು ತಿನ್ಬಿಟ್ಟು ಬಾಬು ಅಂತ ಬಗ್ಲಪ್ಪ ಅಂತ ಮನೇಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಇರೋಕೆ ಹೇಳ್ತಾಣ. ಎಲ್ಲರೂ ಊಟ ಮಾಡಿ ಅಂದರೆ ಅದೇನು ಬೇರೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಅವ್ರಿಗೆ ಅರ್ಥ ಆಗುತ್ತೆ. ನಾವೇನು ಅದು ಅರ್ಥ ಮಾಡ್ಕೊಳಂಗೆ ಏನೇನು ಹೇಳೋಂಗಿಲ್ಲ. ಅನ್ನ ತಿನ್ನಿರ್ತೀವಿ, ಇನ್ನೇನು ತಿನ್ನೋಕೆ ಮನುಷ್ಯರು ತಿಂದು ಬಿಡಿ ಅಷ್ಟೇ. ಈಗ ಬೆಂಗಳೂರಿಗೆ ನಾಯಿ ಮಾಂಸ ಮಾಂಸಗಳು ಸಾಗಾಟ ಆಗ್ತದೆ. ಅನುಮಾನ ಆಗಿದೆ. ಇನ್ನೂ ಸಾಕ್ಷಿನೂ ಕೊಟ್ಟಿದ್ದಾರಲ್ಲ, ನಿಮ್ಮ ತನಿಖೆ ವಹಿಸಿದಾರಂತೆ. ಹೌದು, ಇನ್ನೂ ತನಿಖೆ ಬಂದ ಮೇಲೆ ಎಲ್ಲ ಪೂರ್ಣ ಮಾಹಿತಿ ಇಲ್ಲ. ನಿಮ್ಗೇನು ಅನ್ಸುತ್ತೆ? ನಮಗೇನಂತಂದರೆ ನಮ್ಗೆ ತುಂಬ ಬೇಜಾರಾಗುತ್ತೆ. ನಾವು ಮಾಂಸಾಹಾರಿಗಳಾದ್ರಿಂದ ಇಲ್ಲಿ ನಮಗೋದೇ ಬರ್ತಾ ಇದೀವಿ ಅಂತ ನಮಗೆ ಡೌಟ್ ಶುರುವಾಗಿದೆ. ಮಾಂಸ ತಿನ್ನೋಕ್ಕೆ ಭಯ ಬಿಡಿ. ಅದೆಲ್ಲ ಮುಸ್ಲಿಂ ತೋಟಗಳಂತೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ತಗೊಂಡು ಡಿಸೈಡ್ ಅನುಮಾನ ಇದೆ. ಅನುಮಾನ ಇದೆ ಅದು ಏನು ಬೇಕಾದ್ರೆ ಅದೇನೇ ತಪ್ಪು ಕೊಟ್ಟರು ಅನುಮಾನ ಇದೆ. ಅಷ್ಟು ರೇಟ್ ಬೇರೆ ಇಷ್ಟೊಂದು ಜಾಸ್ತಿ ಇರೋದ್ರಿಂದ ಮಾಂಸದ್ದೆಲ್ಲ ಅವ್ರು ಕೊಡೋ ಅಂಥದ್ದು 500 ರೂಪಾಯಿ, 450, 500 ರೂಪಾಯಿ ಕೊಡ್ತಾರೆ. ಅದೇ ಏನು ಕೊಡ್ತಾರೆ ಅಂತ ಈ ಥರ ಏನಾದ್ರು ಮಾಡಿದ್ರೆ ಕೊಡೋ ಸಾಧ್ಯ. ಇವತ್ತಿನ ರೇಟಲ್ಲಿ ಒಂದು ಕರೆಕ್ಟಾಗಿ ಒಳ್ಳೆ ಮಾಂಸ 700-750 ರೂಪಾಯಿ ಇವ್ರು ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಆದರೆ ಬರೀ ಮೋಸ ಇದೆ. ಇದು ಪರಿಹಾರ ಏನಂತ ಪರಿಹಾರ ಏನಿಲ್ಲ, ಕಾನೂನು ಪ್ರಕಾರ ಅವ್ರನ್ನ ಸರಿಯಾಗಿ ತನಿಖೆ ಒಳಪಡಿಸಿ ಅದು ನಿಜನೋ ಸುಳ್ಳು ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವ್ರಿಗೆ ಭಾಗವಹಿಸಿರೋಂಥವ್ರಿಗೆ ಸರಿಯಾಗಿ ಶಿಕ್ಷೆಗಳಾಗಬೇಕು. ಅದು ನೋಡಿ 4 ಜನ ಪಾಠ ಕಲಿಬೇಕು. ನಾಳೆ ಮಾಡಿದ್ರೆ ನಮಗೂ ಹಿಂಗೆ ಆಗುತ್ತೆ, ಯಾವುದೇ ಕಾರಣ ಹೋಗ್ಬಾರ್ದು ಅನ್ನೋದು ಭಯ ಇರೋ ಜನಗಳಿಗೆ. ಭಯ ಇಲ್ಲ ಸರ್, ಏನು ಬೇಕಾದ್ರೆ ಮಾಡಿ ಜಯಿಸ್ಕೊತಿರೋ ದಿನಗಳಲ್ಲಿ ಎಲ್ಲಕ್ಕೂ ರೆಡಿ ಆಗ್ಬಿಡೋದು ಜನ. ಒಟ್ಟು ದುಡ್ಡು ಮಾಡಬೇಕು. ನಮ್ಮನ್ನು ಯಾವನಾರ ಹುಟ್ಲಿ, ಯಾವನಾರ ಸಾಯಲಿ, ಏನಾರ ಆಗಲಿ ನಾನು ದುಡ್ಡು ಮಾಡಬೇಕು. ಯಾರ ಆರೋಗ್ಯ ಏನೋ ಹಾಳಾಗೋದು ಏನೋ ಇದೆ. ಒಟ್ಟಿನಲ್ಲಿ ಜಾಲ ಇದೆ, ಪಟ್ಟ ಇದೆ, ಜಾಲ ಪಟ್ಟ ಇದೆ. ಮನುಷ್ಯರನ್ನ ಸಾಕಿಸೋ ಜಾಲ ಇದೆ. ಯಾಕಂದ್ರೆ ಸರ್ ಮಾನವ ಕಳ್ಳಕಾಗ ಅದೇ ಒಂದು ಜಾಲ ಇದೆ. ನನ್ನ ಪೇಪರ್ಲೆಲ್ಲ ನೋಡ್ತೀವಿ. ಇದೆಲ್ಲ ನಡೀತಾ ಇರ್ತದೆ ಬಿಡ, ಅದೇ ವರ್ಷ ನಡೀತಾ ಇರ್ತದೆ. ಅದಕ್ಕೆ ಯಾರಾದರೂ ತುಂಬ ಪ್ರತಿಯೊಂದು ಸುಮ್ಮನಿರ್ತಾರೆ ಅಧಿಕಾರಿಗಳು, ಸಂಬಂಧಪಟ್ಟರು, ಆ ಇಲಾಖೆಯವರು. ಅವ್ರನ್ನ ಸ್ವಲ್ಪ ಕ್ರಮ ತಗೊಳ್ತಾರೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.